ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುಶಃ ಈ ವಿಡಿಯೋ ಮುಗಿಯುವಂತಹ ಅಂತ್ಯದ ಹಂತಕ್ಕೆ ನಿಮ್ಗೆ ಅನ್ಸುತ್ತೆ ಎಂಥ ಕಚಡ ವ್ಯವಸ್ಥೆಯಲ್ಲಿ ನಾವು ಇದ್ಬಿಟ್ಟಿದೀವಪ್ಪ ಅಂತ. ಈಗ ಪ್ರತಿಯೊಬ್ಬರು ಮನೆಗೂ ಹಾಲು ಬೇಕೇ ಬೇಕು, ಮಿಲ್ಕ್. ಬೆಳಗ್ಗೆ ಎದ್ದ ತಕ್ಷಣ ಆದರೂ ಸರಿ, ರಾತ್ರಿ ಮಲಗೋಕೆ ಮುಂಚೆ ಆದರೂ ಸರಿ, ಕೆಲವರು ಹಾಲನ್ನು ಕುಡಿದು ಮಲಗುವಂಥದ್ದು ಪ್ರಕ್ರಿಯೆ. ಹಾಲು ಎಲ್ರ ಮನೆಗೂ ಅವಶ್ಯಕತೆ ಇರುವಂಥದ್ದು. ಅದನ್ನೇನು ಯಾವ್ದಾರ ಮಿಷಿನಲ್ಲಿ ತಯಾರು ಮಾಡೋಕ್ಕಾಗುತ್ತಾ? ಅದು ಬರಬೇಕು ಅಂತಂದರೆ ಗೋಮಾತೆಗಳು ಇರಬೇಕು. ಆ ಗೋಮಾತೆ ಕೆಚ್ಚಲಿಗೆ ರಾತ್ರಿ ಹೋಗ್ಬಿಟ್ಟು ಬ್ಲೇಡ್ ಹಾಕ್ಬಿಟ್ಟು ಕುಯ್ತಾರೆ. ಎಂಥ ವಿಕೃತ ಜನ ಇದ್ದಾರಪ್ಪ. ದ್ವೇಷ ಇದ್ರೆ ಮನುಷ್ಯನ ಮೇಲೆ ತೀರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಮಾತು ಬರದೇ ಇರುವಂಥ ಮೂಕ್ ಪ್ರಾಣಿಗಳ ಮೇಲೆ ಎಂಥ ಕಚಡ ಜನಗಳು ನೀವು. ಅಸಹ್ಯ ಆಗ್ತಿದೆ. ಇನ್ನು 2 ದಿನ ಹೋಗಿದ್ರೆ ಸಂಕ್ರಾಂತಿ ಹಬ್ಬ. ನಮ್ಮ ಹಳ್ಳಿಗಳ ಕಡೆ ಬೆಂಕಿ ಮೇಲೆ ಹಸುಗಳನ್ನು ಕಿಚ್ಚು ಹಾಯಿಸುವಂಥ ಪ್ರಕ್ರಿಯೆ ನಡೀತದೆ. ಅಂಥ ಸಂದರ್ಭದಲ್ಲಿ ಈ ರೀತಿಯ ದುಷ್ಕೃತ್ಯ ನಡೆಸಿದ್ದೀರಾ ಅಂತಂದ್ರೆ ನಿಜಕ್ಕೂ ಪ್ರಶ್ನೆ ಮಾಡ್ಕೋಬೇಕು. ತಂದೆ ತಾಯಿಗಳು ಹುಟ್ಟಿದ್ದೀರಾ ನೀವು, ಇಲ್ಲ ರಾಕ್ಷಸರು ಹುಟ್ಬಿಟ್ಟಿದ್ದೀರಾ ಅಂತ ಕಚಡಗಳ ನೀವು. ಏನಿದು ಘಟನೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನ ಚಾಮರಾಜಪೇಟೆ ನಿಮಗೆ ಗೊತ್ತು. ಆ ಚಾಮರಾಜಪೇಟೆ ಸಮೀಪನೇ ವಿನಾಯಕ ನಗರ ಅಂತಿದೆ. ಆ ವಿನಾಯಕ ನಗರದಲ್ಲಿ ಒಬ್ಬ ರೈತ 3 ಇಲಾತಿ ಹಸುಗಳನ್ನ ಸಾಕಿರ್ತಾರೆ. ಅಂದ್ರೆ HF ಅಂತ ಹೇಳ್ತೀವಲ್ಲ ನಾವು, ಆ ಇಲಾತಿ ಹಸುಗಳನ್ನ ರಾತ್ರಿ ಏನ್ ಮಾಡಿದ್ದಾರೆ, ಆ ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಾಕ್ಬಿಟ್ಟು, ಮಾಮೂಲಿ ಅವ್ರ ಜಾಗ ಏನಿರುತ್ತೆ ಅಲ್ಲಿ ಕಟ್ಟಾಕೊಂಡಿದ್ದಾರೆ. ಅದಾದ ನಂತರ ಇವ್ರೋಗಿ ಮನೇಲಿ ಮಲಗಿದ್ದಾರೆ. ಹೆಚ್ಚು ಕಡಿಮೆ ಮಧ್ಯರಾತ್ರಿಲಿ ಈ ಪುಂಡರು, ಕಿಡಿಗೇಡಿಗಳು, ದುಷ್ಕೃತ್ಯರು, ಆ ರಾಕ್ಷಸರು, ಮನುಷ್ಯರಿಗೆ ಹುಡ್ದೇ ಇರೋರು ಆ 3 ಹಸುಗಳಿಗೂ, ಎಲ್ಲ ಹಸುಗಳಿಗೂ ಒಂದೊಂದು ಕೆಚ್ಚಲನ್ನ ಕುಯ್ದ್ಬಿಟ್ಟು ಹೋಗಿದ್ದಾರೆ. ಆ ಕೆಚ್ಚಲು ಅದರ ತೊಟ್ಟಿರುತ್ತಲ್ಲ, ಅದಕ್ಕೆ ಬ್ಲೇಡ್ ಹಾಕ್ಬಿಟ್ಟು ಕತ್ತರಿಸ್ಬಿಟ್ಟು ಹೋಗಿದ್ದಾರೆ. ಅರ್ಲಿ ಮಾರ್ನಿಂಗ್ ಅಲ್ಲಿ ಯಾರು ಸ್ಥಳೀಯರು ಎದ್ದು ಓಡಾಡುವಂಥ ಸಂದರ್ಭದಲ್ಲಿ ಏನಿದ್ರು, ರಕ್ತ ಹಿಂಗೆ ಹರಿತೈತಲ್ಲ, ರಕ್ತ ಎಲ್ಲ ಚೆಲ್ಲೈತಲ್ಲ ಅಂತ ನೋಡಿ ಇವ್ರನ್ನ ಮನೆಯವ್ರನ್ನ ಬಂದು ಎಬ್ಬರಿಸಿದ್ದಾರೆ. ಇವ್ರು ಬಂದು ಗಾಬರಿಲಿ ನೋಡಿದ್ದಾರೆ. ಪ್ರತಿ ಹಸುಗಳಿಗೂ ಕೂಡ ಕೆಚ್ಚಲನ್ನ ಕುಯ್ದಿದ್ದಾರೆ. ಒಂದು ಹಸುವಿನ ಕೆಚ್ಚಲು ತೊಟ್ಟು ಕತ್ತರಿಸಿ ಕೆಳಗಡೆ ಬಿದ್ದಿದೆ. 2 ಹಸುವಿನ ಆ ಕೆಚ್ಚಲು ತೊಟ್ಟು ಹಂಗೆ ಅರ್ಧ ಮಾತ್ರ ಒಂದು ಉಗ್ರಷ್ಟು ಕಚ್ಕೊಂಡು ನಿಂತಿದೆ, ಹಿಂಗೆ ಆಡ್ತಾ ಇರೋ ತರ. ಕೇಳೋದಕ್ಕೆ ಒಂಥರ ಅಸಹ್ಯ ಅನಿಸ್ತಿದೆ. ಏನಪ್ಪ ಕಾಮಧೇನು ಅಂತ ಹೇಳ್ತೀವಿ ನಾವು ಅದನ್ನ. ತೆಂಗಿನ ಮರನ ಕಲ್ಪವೃಕ್ಷಕ್ಕೆ ಹೋಲಿಸಿದ್ರೆ ಈ ಕಡೆ ಹಸುವನ್ನ ಕಾಮಧೇನು ಅಂತ ಹೋಲಿಸ್ತೀವಿ. ನಾವ್ ಏನ್ ಮಾಡ್ಲಿ, ಏನ್ ಬಿಟ್ರು ಅದ್ ಏನ್ ಕೊಡ್ಬೇಕು ಪ್ರತಿನಿತ್ಯ ನಮ್ಗೆ ಅದನ್ನ ಕೊಡ್ತಾ ಇರ್ತಾ. ಹಾಲಿಂದ ಮಜ್ಜಿಗೆ, ಮೊಸರಿಂದ ಮಜ್ಜಿಗೆಯಿಂದ ಬೆಣ್ಣೆ, ತುಪ್ಪ ಎಲ್ಲಾನ್ ಮಾಡ್ಕೊಂಡು ಸಾಯ್ತಿರ್ತೀರಿ. ಸತ್ತವರು ಕೊಬ್ಬೆಚ್ಚಾಗಿ ಅದೇ ಕೊಬ್ಬಿಂದ ಈ ತರ ಕೆಲಸ ಮಾಡಿದಿರಿ ಅಂತ ಅನ್ಸುತ್ತೆ. ಸೊ ಇನ್ನು ದುಷ್ಕೃತ್ಯ ಮಾಡಿರುವಂತವ್ರು ಯಾರು ಅಂತ ಇನ್ನೂ ಪತ್ತೆ ಮಾಡಿಲ್ಲ. ಎಷ್ಟೆಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ ಅಂತಂದ್ರೆ ಇಲ್ಲಿ ಇದಕ್ಕೆಲ್ಲ ಈ ಸಮಾಜನೂ ಕೂಡ ಕಾರಣ ಆಗುತ್ತೆ. ಇದಕ್ಕೆ ಪ್ರತಿಯೊಬ್ರು ಕೂಡ ಕಾರಣ ಆಗ್ತೀವಿ ಇದಕ್ಕೆ. ಯಾಕೆ ಗೊತ್ತಾ? ಇಂಥ ಸಮಾಜವನ್ನ ಸೃಷ್ಟಿ ಮಾಡ್ಕೊಂಡಿರೋಂಥವ್ರು ನಾವೇ. ಇಂಥ ಸಮಾಜದಲ್ಲಿ ಇಂಥ ನಾಲಾಯಕ ಅಧಿಕಾರಿಗಳು ಬೇಕು ಅಂತ, ಇಂಥ ವ್ಯವಸ್ಥೆ ಬೇಕು ಅಂತ ಸೃಷ್ಟಿ ಮಾಡ್ಕೊಂಡಿರೋದು ನಾವೇ. ಕೆಲವರು ಸ್ಥಳೀಯರು ಅಲ್ಲಿ ಆರೋಪ ಮಾಡ್ತಿರೋದೇನು ಅಂತಂದ್ರೆ, ಇದು ಸುತ್ತಮುತ್ತ ಏರಿಯಾ ಎಲ್ಲ ಫುಲ್ ಗಾಂಜಾ ಹೊಡಿಯೋರ್ಗ ಏರಿಯಾ ಆಗೋಗದೆ, ಗಾಂಜಾ ಹೊಡೆದಿರೋ ನಿಷೇಧದಲ್ಲಿ ಯಾರು ಬಂದು ಏನ್ ಮಾಡ್ಬಿಟ್ಟು ಹೋಗಿದಾರ ಗೊತ್ತಿಲ್ಲ ಅಂತ ಸ್ಥಳೀಯರು ತುಂಬಾ ಆರೋಪ ಮಾಡ್ತಿರುವಂತದ್ದು. ಸ್ಥಳೀಯರು ಅಷ್ಟು ಪ್ರಮಾಣದಲ್ಲಿ ಅದನ್ನ ಆರೋಪ ಮಾಡ್ತಿದ್ದಾರೆ ನೇರವಾಗಿ ಅಂತಂದ್ರೆ, ಪೊಲೀಸ್ ಇಲಾಖೆಯವ್ರು ಏನ್ ಮಾಡ್ತಾ ಇದ್ದೀರಿ? ಬೀಟ್ ಹೋಗ್ತಾ ಇದ್ದೀರಾ? ಯಾರೋ ಹೇಳ್ತಿದ್ರು ಪೊಲೀಸ್ ಇಲಾಖೆಯವ್ರು ಬೀಟ್ ಹೋಗ್ ಬಂದಂತ ಸಂದರ್ಭದಲ್ಲಿ ಇದೆಲ್ಲ ಆಗಿರುವಂತದ್ದು ಅಂತ. ಅಂದ್ರೆ ನೀವು ಬೀಟ್ ಹೋಗ್ತೀರಾ ಅಂತ ಗೊತ್ತಿದ್ರು ಈ ಕೃತ್ಯ ಮಾಡಿದ್ದಾರೆ ಅಂತಂದ್ರೆ ನಿಮ್ಗಳ ಮೇಲೆ ಎಷ್ಟು ನಂಬಿಕೆ ಐತೆ ನೋಡಿ ಅವ್ರಗಳಿಗೆ, ಈ ಕೃತ್ಯ ಮಾಡಿರೋಂಥವ್ರಿಗೆ. ನಾಚಿಕೆ ಆಗಬೇಕು ಇಡೀ ಮನುಕುಲಕ್ಕೆ. ಇಂಥ ಒಂದು ವ್ಯವಸ್ಥೆ ನಾವು ಬದುಕ್ತಾ ಇದೀವಲ್ಲ, ಇಂಥ ವ್ಯವಸ್ಥೆನ ನಾವೇ ಸೃಷ್ಟಿ ಮಾಡ್ಕೊಂಡಿದೀವಲ್ಲ. ಕರೆಕ್ಟ್ ಆಗಿರೋ ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡಿದಿದ್ರೆ ಆಡಳಿತ ವ್ಯವಸ್ಥೆ ಕರೆಕ್ಟ್ ಆಗಿರ್ತಿತ್ತು. ಆಡಳಿತ ವ್ಯವಸ್ಥೆ ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಗಾಂಜಾ ಹೊಡ್ಕೊಂಡು, ಅಫೀಮ್ ಹೊಡ್ಕೊಂಡು, ಡ್ರಗ್ಸ್ ತಕೊಂಡು, ಬೀದಿಲಿ ತಿರುಗಿಕೊಂಡು, ನಶೆಯಲ್ಲಿ ಏನ್ ಮಾಡ್ತಾ ಇದೀವಿ ಅನ್ನೋ ಪರಿಜ್ಞಾನನೇ ಇಲ್ದಂಗೆ ಆ ಮೂಕ್ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಹೋಗೋರಲ್ಲ ಅಂತವ್ರೆಲ್ಲ ಬಿಲ ಸೇರ್ಕೊಳ್ತಿದ್ರು, ಇಲ್ಲ ಭೂಮಿ ಮೇಲೆ ಬರ್ತಿರ್ಲಿಲ್ಲ. ಆದ್ರೆ ನಾವು ಆಯ್ಕೆ ಮಾಡ್ಕೊಂಡಿರೋದು ಎಂಥ ವ್ಯವಸ್ಥೆನ? 2,000 ರೂಪಾಯಿ ನೋಟ್ಗೆ ಇಂಥ ವ್ಯವಸ್ಥೆನ. ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಪೊಲಿಟಿಷಿಯನ್ಸ್ಗಳೆಲ್ಲ ಯಾರೋ ರೈತರ ಮನೆಗೆ ಹೋಗಿದ್ದಾರೆ, ಕೆಲವರು ಧನ ಸಹಾಯ ಮಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ. ದಯವಿಟ್ಟು ಒಂದು ರಿಕ್ವೆಸ್ಟು, ಇದನ್ನ ಯಾವುದೇ ಕಾರಣಕ್ಕೂ ನಿಮ್ಮ ರಾಜಕೀಯ ಲಾಭಕ್ಕೆ ಯಾರು ಬಳಸ್ಕೋಬೇಡಿ. ಬದಲಿಗೆ ಸಂಪೂರ್ಣವಾಗಿ ಆ ರೈತನಿಗೆ ನ್ಯಾಯ ಸಿಗಬೇಕು, ಆ ಮೂಕ ಪ್ರಾಣಿಗಳಿಗೆ ನ್ಯಾಯ ಸಿಗಬೇಕು. ರೈತಂಗೆ ಸಿಗುತ್ತಾ ಬಿಡುತ್ತೆ ಸೆಕೆಂಡ್ರಿ, ಆ ಮೂಕ ಪ್ರಾಣಿಗಳಿಗೆ ನ್ಯಾಯ ಸಿಗಬೇಕು. ಅಲ್ಲಿ ತನಕ ಹೋರಾಟ ಮಾಡಿ. ಏನೋ ಹಿಂಗೆ ಬಂದು ಮೀಡಿಯಾ ಮುಂದೆ ಬಂದು ಅಂತ ಅನ್ಕೊಂಡು ದಯವಿಟ್ಟು ಎಂಡ್ ಮಾಡಬೇಡಿ, ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಅವ್ರು ಯಾರೋ ಮಾಡ್ಬಿಟ್ಟು ಹೋಗೋರಲ್ಲ, ಅದಕ್ಕಿಂತ ಹೆಚ್ಚು ಶಾಪ, ಅದಕ್ಕಿಂತ ಹೆಚ್ಚು ಪಾಪ ನಮಗೆ ಸುತ್ಕೊಳ್ಳುತ್ತೆ ಅರ್ಧಂಬರ್ಧಂ ಕೈ ಬಿಟ್ರೆ. ಇನ್ನು ಚಾಮರಾಜಪೇಟೆ MLA ಎಲ್ಲಿದ್ದೀರಿ ಸಾಹೇಬ್ರೆ? ಇದೆಲ್ಲ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ನಡೆದಿರ್ತಕ್ಕಂಥದ್ದು. ಗೊತ್ತಿಲ್ವಾ ನಿಮ್ಗೆ? ಅಥವಾ ಏನಾರು ಆ ಕಡೆ ತಿರುಗ್ಬೇಕು ಹೋಗ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗಳಿಗೆ? ಹೋಗ್ರಿ ಫಸ್ಟ್ ಆ ರೈತನ ಕಷ್ಟ ಕೇಳ್ರಿ, ಆ ಹಸುಗಳು ನೋಡ್ರಿ ಫಸ್ಟ್. ಉಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಕೆಲವರು ಅಧಿಕಾರಿಗಳು ಹೆಂಗೆ ವರ್ತನೆ ಮಾಡ್ತಿದ್ದಾರೆ ಅಂತಂದ್ರೆ, ಈ ತರ ಘಟನೆಗಳು ನಡೀತಿದೆ ಅಂತ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಓಡಾಡ್ತಿದಾರ? ಗೊತ್ತಿದ್ದು ನಡೀತಿದೆ ಇದೆಲ್ಲ. ಅಂದ್ರೆ ಯಾರ್ಯಾರಿಗೆ ಏನೇನ್ ಬರ್ಬೇಕು ಕಮಾಯಿ ಅದು ಬರ್ತಿದ್ಯಾ? ಯಾವುದೋ ಒಂದು ಪಾನಿಪುರಿ ಅಂಗಡಿ ಮುಂದೆ, ಯಾವುದೋ ಒಂದು ಎಗ್ ರೈಸ್ ಅಂಗಡಿ ಮುಂದೆ ನಿಂತ್ಕೊಂಡು 10 ರೂಪಾಯಿಗೆ ಕೈ ಚಾಚದ್ನ ಕಣ್ಣಾರೆ ನೋಡಿದೀವಿ. ಹೋಗ್ರಿ ಮಾಡ್ರಿ ಕೆಲಸನ ನಿಯತ್ತಾಗಿ, ಕೊಡ್ತಾರ ಸಂಬಳದಲ್ಲಿ. ಎಲ್ರಿಗೂ ಹೇಳ್ತಿಲ್ಲ, ಕೆಲವ್ರು ಮಾಡ್ತಾ ಇರೋಂಥ
ಇಂಥ ದುಷ್ಕೃತ್ಯಗಳಿಗೆ ಅರ್ಧ ಸಪೋರ್ಟ್ ಇವ್ರದೇ ಇರುತ್ತೆ. ನಿಜಕ್ಕೂ ನಾಚಿಕೆ ಆಗ್ಬೇಕು, ಇಂಥ ಹೇಸ್ಕೆಲ್ ಬದುಕ್ತಾ ಇದೀವಲ್ಲ ನಾವೆಲ್ಲ ಅಂತ. ಏನ್ ಮಾಡಿದ್ವು ಆ 3 ಹಸುಗಳು? ಆ ಹುಲ್ಲು ಹಾಕಿದ್ರೆ ಅಥವಾ ನೀವು ಹಾಕದೇ ಇದ್ರು ಕೆಲವರು ಕಚಡ ಪಾಪಿಗಳು ಬೆಂಗಳೂರಲ್ಲಿ ನಿಮ್ಗೆ ಯೋಗ್ಯತೆ ಇಲ್ಲ ಸಾಕೋಕೆ ಅಂತಾರೆ ಹಸುಗಳನ್ನ, ನಮ್ಮ ಹಳ್ಳಿಗಳ ಕಡೆ ಮಾರ್ಬಿಡಿ, ಓದಷ್ಟು ಕೂಗ್ಲಿ ಮಾರ್ಬಿಟ್ಟು ಕೈ ತೊಳ್ಕೊಳ್ಳಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ, ನಿಮ್ಗೆ ಸಾಕೋ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕೆ ಸಾಕ್ತೀರ ಅವನ್ನ? ದೊಡ್ಡ ಹಸುಗಳನ್ನ ತಗೊಂಡ್ಬಿಟ್ಟಿರ್ತೀರಿ, ನಿಮ್ಗಳಿಗೆ ನೆಟ್ಟಿಗಿಲ್ಲಿ ಒಂದ್ ಮನೇಲಿ ಇದ್ ಮಾಡಕ್ ಆಗ್ತಿರಲ್ಲ, ಅಂತದ್ರಲ್ಲಿ ಹಸುಗಳನ್ನ ಬೇರೆ ಇಟ್ಕೊಂಡಿರ್ತೀರಿ. ಹಸುಗಳನ್ನ ಒಂದು ಹೊರ ಹುಲ್ ತಂದು ಹಾಕೋ ಯೋಗ್ಯತೆ ಇರಲ್ಲ, ಏನ್ ಮಾಡ್ತೀರಿ? ಬೆಂಗಳೂರು ಸಿಟಿಗಳು ರೋಡ್ ಮಧ್ಯದಲ್ಲಿ ಬಿಟ್ಬಿಡ್ತೀರಿ ಅವನ್ನ. ಆ ಹಸುಗಳು ಇದೇನೋ ಬಿಡಿ, ಚಳಿಗಾಲ ಬೇಸಿಗೆ ಕಾಲದಲ್ಲಿ ನಗರುತ್ತಾ ಇರ್ತವೆ, ನೀರಿಲ್ಲ ಅವಕ್ಕೆ, ಒಂದ್ ಕುಡಿಯೋ ನೀರು ಕೂಡ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಇನ್ ಹುಲ್ ತಂದು ಹಾಕ್ತೀರಾ ನೀವು ಅವುಗಳಿಗೆ? ಬಿದ್ದಿರ್ತವೆ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ನಮ್ಮ ಮನೆ ಹತ್ರ ಪ್ರತಿ ದಿನ ಏನಿಲ್ಲ ಅಂತಂದ್ರು 2 ರಿಂದ 3 ಹಸುಗಳು ಆ ರೋಡಲ್ಲಿ ನಡ್ಕೊಂಡು ಓಡಾಡ್ತಾ ಇರ್ತವೆ, ಹುಡುಕ್ತವೆ ಏನ್ ಸಿಗ್ತವೆ, ಏನ್ ತಿನ್ನೋಣ ಅಂತ. ನಾವೇನೋ ಒಂಚೂರು ಮನುಷ್ಯತ್ವ ಇರೋರು ಹಣ್ಣು, ನಾನ್ ಪ್ರತಿದಿನ ಬಂದಾಗ ಒಬ್ಬ ಬಕೆಟ್ ಅಲ್ಲಿ ನೀರು ತುಂಬಿಟ್ಬಿಟ್ಟು ಕುಡ್ಬಿಟ್ಟು ಹೋಗ್ಲಿ, ಯಾರೋ ಸಾಕಿರೋದು ಬದುಕಿ ಪರವಾಗಿಲ್ಲ, ಆ ಮೂಗ್ ಪ್ರಾಣಿಗಳು ಏನ್ ಮಾಡ್ತವೆ ಅಂತ ನೋಡ್ಕೊಳ್ತೀವಿ. ಬಟ್ ನೀವು ಸಾಕಿರೋ ಅಂತ ಓನರ್ಗಳಿಗೆ ನಿಮ್ಗಳಿಗೆ ಏನಾರ ನಾಚಿಕೆ ಮಾನ ಮರದಿ ಇದ್ರೇನ್ರೆ? ಆ ಮೂಗ್ ಪ್ರಾಣಿಗಳು ಹೊಟ್ಟೆ ಉರಿಸ್ತಾ ಇದ್ರಲ್ಲ ಬೆಂಗಳೂರಲ್ಲಿ ಇಟ್ಕೊಂಡು, ಕಳಿಸ್ಬಿಡ್ರಯ್ಯ, ಹಳ್ಳಿಗಳ ಕಡೆ ಬದುಕ್ತವೆ. ಒಂದೊಂದು ಹೊರ ಕಡ್ಡಿ ಹುಲ್ ತಂದು ಹಾಕಿದ್ರು ನಾವು ಸಾಕಾಗಲ್ಲ ಹಳ್ಳಿಗಳ ಕಡೆ, ಅಂದ್ರೆ ಅಷ್ಟು ಮೇವು ಬೇಕು ಅಂತ ಹಸುಗಳಿಗೆ. ಅಂತವನ್ನ ನೀವು ಬೀದಿಗೆ ಬಿಟ್ಬಿಟ್ಟು ಮೇಯ್ಸಕ್ ಕಳಿಸ್ತಿರಲ್ಲ, ನಿಮ್ಗಳಿಗೆ ಹೆಂಗ್ರಯ್ಯ ಬದುಕ್ತಾವವು, ಹೆಂಗ್ರಯ್ಯ ಸಾಕ್ತಿರವನ್ನ ಈ ತರ. ಅದ್ರಲ್ಲೂ ಪಾಪ ಕೆಲವೊಂದು ಹಸುಗಳು ಪಾಪ ರಸ್ತೆಯಲ್ಲಿ ಬಂದು ನಿಂತ್ಕೊಂಡ್ಬಿಡ್ತವೆ, ಹೋಗ್ಬರೋ ವಾಹನ ಸವಾರರಿಗೂ ತೊಂದ್ರೆ. ಯಾಕೆ ಬೇಕು ನಿಮ್ಗಳಿಗೆ ಬೆಂಗಳೂರಲ್ಲಿ? ಅಂದ್ರೆ ನಿಮ್ಗಳಿಗೆ ಏನಾರು ಸರಿ ಅವು ಎಲ್ಲಾರ ಮೇಯ್ಕೊಂಬರ್ಲಿ, ನಮ್ಗೆ ಹಾಲು ಕೊಡ್ಬೇಕು ಅನ್ನೋ ಮನಸ್ಥಿತಿ ಬಿಟ್ಬಿಟ್ಟು ಒಂಚೂರು ಮನುಷ್ಯತ್ವದಿಂದ ಬದುಕಿ, ಇಲ್ಲಾಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಆ ಮೂಗ್ ಪ್ರಾಣಿಗಳ ಶಾಪ ನಿಮ್ಗೆ ಜೀವನ ಪರ್ಯಂತ ತಟ್ಟುತ್ತೆ. ಒಟ್ಟಾರೆಯಾಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ ನಿಮ್ಗಳಿಗೆ ಸಾಕು ಯೋಗ್ಯತೆ ಅಂದ್ರೆ, ನಾನು ಈ ಕಡೆ ಎಲ್ಲಿರೋದು ಗೊತ್ತಾ, ಸುತ್ತಮುತ್ತ ಕೆಂಗೇರಿ, ನಾಗರಬಾವಿ ಸರೌಂಡಿಂಗ್ ಅಲ್ಲಿ ನೀವು ಗಮನಿಸಿರ್ತೀರ, ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಇಲಾಖೆ ಹಸುಗಳು ಅವು ಆಹಾರ ಹುಡಿಕೊಂಡು ಅವೇ ಹೋಗ್ತಾ ಇರ್ತವೆ. ನಿಮ್ಗಳಿಗೆ ನಿಮ್ಮ ಆಹಾರ ಹುಡಿಕೊಳ್ಳೋ ಯೋಗ್ಯತೆ ಇರಲ್ಲ, ಕೆಲವೊಂದ್ಸಲ ಭಿಕ್ಷೆ ಬೇಡಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ ಮೂಗ್ ಪ್ರಾಣಿಗಳು ಮಾತು ಬರ್ದಿರೋಂಥವು, ಅದ್ರಲ್ಲೂ ಈ ದೊಡ್ಡ ನಗರದಲ್ಲಿ ಏನ್ ಕಾಡಾಯ್ತಾ ಮೇಡಾಯ್ತಾ ಇಲ್ಲಿ ಹುಲ್ ತಿನ್ನಕ್ಕವು, ಕಳಿಸ್ಬಿಡ್ರೆ ಹಳ್ಳಿಗಳ ಕಡೆ. ಒಟ್ಟಾರೆಯಾಗಿ ರಿಕ್ವೆಸ್ಟ್, ಈ ಪ್ರಕರಣದಲ್ಲಿ ಅದ್ಯಾವ ಜಾತಿಯವನ್ ಮಾಡೋನೋ ಗೊತ್ತಿಲ್ಲ, ಯಾವ ಧರ್ಮದವನ್ ಮಾಡೋನೋ ಗೊತ್ತಿಲ್ಲ, ಅವನ್ ಎಂತವನೇ ಆದ್ರೂ 1 ವಾರದೊಳಗಡೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಇಲ್ಲ ಅಂತಂದ್ರೆ ಈ ಸಮಾಜದ ಮೇಲೆ, ಈ ಕಾನೂನಿನ ಮೇಲೆ ನನಗಲ್ಲ ಯಾವೊಬ್ಬ ವ್ಯಕ್ತಿಗೂ ಕೂಡ ಗೌರವನೂ ಇರೋದಿಲ್ಲ, ನಂಬಿಕೆನೂ ಬರೋದಿಲ್ಲ. ಮೂಗ್ ಪ್ರಾಣಿಗಳ ಮೇಲೆ ಗಂಡುಸ್ತನ ತೋರಿರುವಂತವ್ರು ಗಂಡುಸ್ತನೇ ಕಟ್ ಮಾಡ್ಬಿಡಿ, ಅವ್ನು ಎಂತವನಾದ್ರೂ ಆಗಿರ್ಲಿ. ಇದಿಷ್ಟ ನಾವು ಕೇಳ್ಕೊಳ್ಳುವಂಥದ್ದು. ಈ ಆಕ್ರೋಶ ಕಾರಣ ಏನು ಅಂತಂದ್ರೆ, ಯಾರೋ ಮನುಷ್ಯಂಗೆ ಏನೋ ಮಾಡೋನೆ ಅಂತಂದ್ರೆ ಸಮಾಜದಲ್ಲಿ ನಡೀತಿದ್ದೇವೆ ಬಿಡು ಅಂತ ಅನ್ಬೋದು. ಒಂದ್ ಮೂಗ್ ಪ್ರಾಣಿಗಳ ಮೇಲೆ ಅದು ಒಂದಲ್ಲ 3 ಹಸುಗಳು ಕೆಚ್ಚಲು ಕುಯ್ದ್ಬಿಟ್ಟು ಹೋಗೋಣ, ಹಾಲು ಕರಿಯೋ ಜಾಗ ಕೆಚ್ಚಲು ಕುಯ್ದ್ಬಿಟ್ಟು ಹೋಗೋರೆ, ಬೆಳಗಾನ ರಕ್ತ ಸೋರೈತೆ ಅಂತಂದ್ರೆ ಅವನೆಂತವನ್ಗೆ ಆದ್ರೂ ಕೋಪ ಬಂದೇ ಬರುತ್ತೆ. ಏನಿಲ್ಲ, ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತಪ್ಪ? ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ನಿಮ್ಗೆ ಸರಿಯಾಗಿರೋರ್ನ ಆಯ್ಕೆ ಮಾಡಿ, ನಾಲಾಯಕರನ್ನ ಆಯ್ಕೆ ಮಾಡಬೇಡಿ, ಅದಕ್ಕೆ ಫಿಟ್ ಆಗುವಂಥವ್ರನ್ನ ಆಯ್ಕೆ ಮಾಡಿ ಅಂತ ಕೇಳ್ಕೊಳ್ದಿರ್ತೀವಿ ಎಲ್ಲ ಕಡೆ. ಬಟ್ ನೀವೇನ್ ಮಾಡ್ತೀರಿ? ಕೊನೆಗಳಿಗೆ ಯಾರೋ ಕೊಟ್ಟಿದ್ ಕಾಸ್ಗೆ ಹೋಗಿ ಓಟ್ ಹಾಕ್ತೀರಿ, ಎಂತೆಂಥವ್ರನ್ನ ಗೆಲ್ಲಿಸ್ತೀರಿ. ಗೆದ್ದವರು ಸುಮ್ನೆ ಗೆದ್ದಿರ್ತಾರ, ಅವ್ರಗಳಿಗೆ ಯಾರೋ ಸಣ್ಣ ಪುಟ್ಟ ಸಹಾಯ ಮಾಡಿರ್ತಾರೆ, ಸಹಾಯ ಮಾಡಿದವ್ರನ್ನ ಬಿಟ್ಬಿಡ್ಬೇಕು. ಅವ್ರನ್ನೀಗ ಕಂಪ್ಲೀಟ್ ಆಗಿ ಅವ್ರನ್ನೆಲ್ಲ ಸರೆಂಡರ್ ಮಾಡೋಕ್ಕಾಗಲ್ಲ, ಅವ್ರನ್ನೆಲ್ಲ ವಶಪಡಿಸ್ಕೊಂಡು ಬುದ್ಧಿ ಕಲ್ಸಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ ಎಲ್ಲ ಸಮಾಜದಲ್ಲಿ. ಅರ್ಥ ಆದ್ರೆ ನಿಮ್ಮ ಹಣೆ ಬರ, ಅರ್ಥ ಆಗ್ಲಿಲ್ಲ ಅಂತಾರೆ ಈ ಸೊಸೈಟಿ ಹಣೆ ಬರ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಎಲ್ರಿಗೂ.